What are the major group of microorganism? Microorganism ಕೆಲವು ಮೇಜರ್ ಗ್ರೂಪ್ ಉಂಟು, ಅವನ್ನು ಇವತ್ತು ತಿಳಿಸ್ತೇನೆ. ಅದರಲ್ಲಿ ಒಂದು ಫಸ್ಟ್ ಒನ್ ಬ್ಯಾಕ್ಟೀರಿಯಾ, ಫಂಗೈ ಸೆಕೆಂಡ್ ಒನ್, ಥರ್ಡ್ ಒನ್ ಪ್ರೋಟೋಜೋವಾ ಆ್ಯಂಡ್ ಫೋರ್ತ್ ಒನ್ ಸಮ್ ಆಲ್ಗೆ. ಟೋಟಲ್ 4 ಮೇಜರ್ ಗ್ರೂಪ್ ಉಂಟು. ಅದು ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ ಆ್ಯಂಡ್ ಸಮ್ ಆಲ್ಗೆ. ಆ್ಯಂಡ್ ವೈರಸಸ್ ಆರ್ another type of microorganism. Virus also another type of microorganism. ಇದರಲ್ಲಿ ಫಸ್ಟ್ ಗ್ರೂಪಿನ ಎಕ್ಸಾಂಪಲ್ ಬ್ಯಾಕ್ಟೀರಿಯಾಕ್ಕೆ. ಫಸ್ಟ್ ಗ್ರೂಪ್ ಮೈಕ್ರೋಆರ್ಗನಿಸಮ್ ಅಲ್ಲಿ ಮೇಜರ್ ಗ್ರೂಪಲ್ಲಿ ಬ್ಯಾಕ್ಟೀರಿಯಾ. ಇದಕ್ಕೆ ಎಕ್ಸಾಂಪಲ್ ಆಗಿ ಸ್ಪೈರಲ್ ಬ್ಯಾಕ್ಟೀರಿಯಾ, ಈ ರೀತಿಯ ಶೇಪಲ್ಲಿ ಉಂಟು ಸ್ಪೈರಲ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಎರಡನೇ ಇದು ರೆಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಫಂಗೈ. ನೆಕ್ಸ್ಟ್ ಗ್ರೂಪು ಮೈಕ್ರೋಆರ್ಗನಿಸಮ್ ಮೇಜರ್ ಗ್ರೂಪು ಫಂಗೈ. ಫಂಗೈಗೆ ಎಕ್ಸಾಂಪಲ್ ಬ್ರೆಡ್ ಮೌಲ್ಡ್, ಪೆನ್ಸಿಲಿನ್ ಆ್ಯಂಡ್ ಆಸ್ಪೆರಗಿಲಸ್. ನೆಕ್ಸ್ಟ್ ಒನ್ ಪ್ರೋಟೋಜೋವಾ. ಪ್ರೋಟೋಜೋವಾಕ್ಕೆ ಎಕ್ಸಾಂಪಲ್ ಅಮೀಬಾ, ಪ್ಯಾರಮೇಸಿಯಮ್, ಕ್ಲೆಮೋಡಿಯನಸ್ ಆ್ಯಂಡ್ ಸ್ಪೈರೋಗೈರಾ. ನೆನಪಿಡಿ, ಪ್ರೋಟೋಜೋವಾ ಯಾವುದೆಲ್ಲ ಕೇಳಿದರೆ ಅಮೀಬಾ, ಪ್ಯಾರಮೇಸಿಯಮ್, ಕ್ಲೆಮೋಡೋಮಾನ್ಸ್ ಆ್ಯಂಡ್ ಸ್ಪೈರೋಗೈರಾ. ನೆಕ್ಸ್ಟ್ ನೇಮ್ ದ ಮೈಕ್ರೋಆರ್ಗನಿಸಮ್ ವಿಚ್ ಫಿಕ್ಸ್ ದ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇನ್ ದ ಸಾಯಿಲ್. ಯಾವುದು ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸ್ಗೆ ಯೂಸ್ ಆಗುವ ಆರ್ಗನಿಸಮ್ ಕೇಳಿದರೆ ಒಂದು ರೈಸೋಬಿಯಮ್, ಕ್ಲಸ್ಟೋರಿಡಿಯಮ್ ಆ್ಯಂಡ್ ಎಜಿಟೋಬ್ಯಾಕ್ಟೀರಿಯಾ. ರೈಟ್ ದ 10 ಲೈನ್ ಆಫ್ ಯೂಸ್ಫುಲ್ ಆಫ್ ಮೈಕ್ರೋ ಆರ್ಗನಿಸಮ್ ಇನ್ ಅವರ್ ಲೈಫ್ಸ್. ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ರೀತಿ ಮೈಕ್ರೋ ಆರ್ಗನಿಸಮ್ ಯೂಸ್ ಆಗ್ತದೆ ಎಂಬುದನ್ನು ತಿಳಿಯೋಣ. ಮೈಕ್ರೋ ಆರ್ಗನಿಸಮ್ ಆರ್ ಯೂಸ್ಫುಲ್ ಫಾರ್ ಅಸ್ ಇನ್ ಮೆನಿ ವೇಸ್. ಮೈಕ್ರೋ ಆರ್ಗನಿಸಮ್ಗೆ ಅನೇಕ ರೀತಿಯಲ್ಲಿ ಉಪಯೋಗವಾಗುವುದು. ಬ್ಯಾಕ್ಟೀರಿಯಂ ಲ್ಯಾಕ್ಟೋಬ್ಯಾಸಿಲಸ್ ಕನ್ವರ್ಟ್ ಮಿಲ್ಕ್ ಇಂಟು ಕರ್ಡ್. ಮಿಲ್ಕ್ ಮೊಸರಾಗಲು ಈ ಬ್ಯಾಕ್ಟೀರಿಯಂ ಒಂದು ಬ್ಯಾಕ್ಟೀರಿಯಂ ಆ್ಯಂಡ್ ಲ್ಯಾಕ್ಟೋಬ್ಯಾಸಿಲಸ್ ಮೈಕ್ರೋ ಆರ್ಗನಿಸಮ್ ಕಾರಣ ಆಗ್ತದೆ. ಬ್ಯಾಕ್ಟೀರಿಯಾ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಮೇಕಿಂಗ್ ಆಫ್ ಚೀಸ್. ಚೀಸ್ ಮಾಡಲು ಬ್ಯಾಕ್ಟೀರಿಯಾ ಬೇಕು. ಅಸಿಟೋಬ್ಯಾಕ್ಟರ್ ಅಸಿಟಿ ಈಸ್ ಯೂಸ್ಡ್ ಫಾರ್ ಪ್ರೊಡಕ್ಷನ್ ಆಫ್ ಅಸಿಟಿಕ್ ಆಸಿಡ್ ಫ್ರಾಮ್ ಆಲ್ಕೋಹಾಲ್. ಈಸ್ಟ್ ಈಸ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್ ಆ್ಯಂಡ್ ವೈನ್. ಆಲ್ಕೋಹಾಲ್ ಮತ್ತು ವೈನ್ ತಯಾರಿಸುವಾಗ ಈಸ್ಟನ್ನು ಯೂಸ್ ಮಾಡ್ತಾರೆ. ಇದು ಒಂದು ಮೈಕ್ರೋ ಆರ್ಗನಿಸಮ್. ಆ್ಯಂಟಿಬಯೋಟಿಕ್ಸ್ ಆರ್ ನಾವು ಮೆಡಿಸಿನ್. ಆ್ಯಂಟಿಬಯೋಟಿಕ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಗ್ರೋಯಿಂಗ್ ಸ್ಪೆಸಿಫಿಕ್ ಮೈಕ್ರೋ ಆರ್ಗನಿಸಮ್. ಆ್ಯಂಟಿಬಯೋಟಿಕ್ ಯಾವುದರಲ್ಲಿ ತಯಾರಿಸ್ತಾರೆ ಅಂದರೆ ಸ್ಪೆಸಿಫಿಕ್, ಅದಕ್ಕಂತಲೇ ಒಂದು ಮೈಕ್ರೋ ಆರ್ಗನಿಸಮ್ ಉಂಟು. ಸಮ್ ಬ್ಯಾಕ್ಟೀರಿಯಾ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅಟ್ಮಾಸ್ಫಿಯರಲ್ಲಿ ಇರುವಂತೆ ಮಾಡುವ ಕೆಲವು ಬ್ಯಾಕ್ಟೀರಿಯಾ ಆ್ಯಂಡ್ ಇನ್ಕ್ರೀಸಸ್ ದ ಸಾಯಿಲ್ ಫರ್ಟಿಲಿಟಿ. ಇದರಿಂದ ಸಾಯಿಲ್ನ ಫಲವತ್ತತೆ ಆಗ್ತದೆ. ಬ್ಯಾಕ್ಟೀರಿಯಾ ಆರ್ ಯೂಸ್ಡ್ ಇನ್ ಪ್ರಿಪರೇಷನ್ ಆಫ್ ಮೆಡಿಸಿನ್. ಕೆಲವು ಮೆಡಿಸಿನ್ಗೆ ಬ್ಯಾಕ್ಟೀರಿಯಾವನ್ನು ಯೂಸ್ ಮಾಡ್ತಾರೆ, ಲೈಕ್ ಆ್ಯಂಟಿಬಯೋಟಿಕ್ ಆ್ಯಂಡ್ ವ್ಯಾಕ್ಸಿನೆ ಮತ್ತು ಇಂಜೆಕ್ಷನ್. ಇದಕ್ಕೆ ಇಂಜೆಕ್ಷನ್ ಕೊಡುವಾಗ ಅದರಲ್ಲಿರುವ ಮದ್ದಿಗೆ ಮತ್ತು ಆ್ಯಂಟಿಬಯೋಟಿಕ್ಗೆ ಇದು ಬ್ಯಾಕ್ಟೀರಿಯಾವನ್ನು ಯೂಸ್ ಮಾಡ್ತಾರೆ. ಬ್ಯಾಕ್ಟೀರಿಯಾ ಆರ್ ಯೂಸ್ಡ್ ಫಾರ್ ಪ್ರಿಸರ್ವೇಷನ್ ಆಫ್ ಪಿಕ್ಕಲ್ಸ್ ಆ್ಯಂಡ್ ಮೆನಿ ಅದರ್ ಫುಡ್ ಐಟಮ್. ಯಾವುದಾದ್ರೂ ನಾವು ತುಂಬ ಸಮಯ ಹಾಳಾಗದಂತೆ ಇಡಬೇಕಾದ್ರೆ ಬ್ಯಾಕ್ಟೀರಿಯಾದು ಉಪಯುಕ್ತವಾಗಿದೆ ಪಿಕ್ಕಲ್ಸ್ಗೆ ಆ್ಯಂಡ್ ಅದರ್ ಫುಡ್ ಐಟಮ್ಸ್ಗೆ. ಈಸ್ಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಬೇಕಿಂಗ್ ಇಂಡಸ್ಟ್ರಿ ಫಾರ್ ಮೇಕಿಂಗ್ ಬ್ರೆಡ್ಸ್ ಆ್ಯಂಡ್ ಪ್ಯಾಸ್ಟ್ರೀಸ್ ಆ್ಯಂಡ್ ಕೇಕ್ ಬ್ರೆಡ್ ಎಲ್ಲ ಮಾಡಲಿಕ್ಕೆ ಯಾವುದು ಯೂಸ್ ಮಾಡ್ತಾರೆ? ಈಸ್ಟ್. ದೇ ಆ್ಯಕ್ಟ್ ಆಸ್ ಕ್ಲೀನ್ಸಿಂಗ್ ಏಜೆಂಟ್ ಆ್ಯಂಡ್ ಡಿಕಂಪೋಸಸ್ ದ ವೇಸ್ಟ್ ಪ್ರಾಡಕ್ಟ್ ಇಂಟು ಮ್ಯಾನ್ಯೂರ್. ಡಿಕಂಪೋಸ್ ಮಾಡಲಿಕ್ಕೂ ವೇಸ್ಟ್ ಪ್ರಾಡಕ್ಟನ್ನು ಬ್ಯಾಕ್ಟೀರಿಯಾ ನಮಗೆ ಅಗತ್ಯವಾಗಿದೆ. ಇದೆ ಈ ಪಾಯಿಂಟ್ 10 ಪಾಯಿಂಟ್ ರಿಮೆಂಬರ್ ಆಗಿ ಇಡಬೇಕು. ಮೈಕ್ರೋ ಆರ್ಗನಿಸಮ್ನ ಯೂಸ್ಫುಲ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಫ್ ಆನ್ ದ ಹಾರ್ಮ್. ಅಂದರೆ ತೊಂದರೆ. ಮೈಕ್ರೋ ಆರ್ಗನಿಸಮ್ ಯೂಸ್ಫುಲ್ ಎಷ್ಟುಂಟು ಅಷ್ಟೇ ತೊಂದರೆಯೂ ಉಂಟು. ಅದರಲ್ಲಿ ಹಾರ್ಮ್ ಕೌಸ್ಡ್ ಬೈ ಮೈಕ್ರೋ ಆರ್ಗನಿಸಮ್, ಯಾವ ರೀತಿಯೆಲ್ಲ ನಮಗೆ ಅದು ಡಿಸ್ಅಡ್ವಾಂಟೇಜ್ ಆಗಿದೆ ಅಂತ. ಮೈಕ್ರೋ ಆರ್ಗನಿಸಮ್ ವಿಚ್ ಕೌಸ್ ಡಿಸೀಸಸ್ ಇನ್ ಮೆನ್, ಅನಿಮಲ್ ಆ್ಯಂಡ್ ಪ್ಲಾಂಟ್ ಆರ್ ಕಾಲ್ಡ್ ಪ್ಯಾಥೋಜನ್. ಯಾವ ಮೈಕ್ರೋ ಆರ್ಗನಿಸಮ್ದ ಮನುಷ್ಯರಿಗೆ, ಅನಿಮಲ್ಗೆ, ಪ್ಲಾಂಟಿಗೆ ಡಿಸೀಸ್ ಬರುವುದು ಆ ಮೈಕ್ರೋ ಆರ್ಗನಿಸಮ್ಗೆ ಪ್ಯಾಥೋಜನ್ ಅಂತಾರೆ. ಪ್ಯಾಥೋಜನ್ಸ್ ಆರ್ ಜರ್ಮ್ಸ್ ಅದನ್ನು ಪ್ಯಾಥೋಜನ್ ಜರ್ಮ್ಸ್ ಅಂತೇಳಿ ಕರೀತಾರೆ. ಹುಳ. ಎಂಟರ್ ದ ಕ್ರಿಮಿ ಅಂತ, ಕ್ರಿಮಿ ರೀತಿ ಸಣ್ಣದು. ಎಂಟರ್ ಎ ಹೆಲ್ದಿ ಬಾಡಿ ಥ್ರೂ ದ ಹೇರ್. ಯಾವ ರೀತಿ ಬರ್ತದೆ ಅದು? ಹೇರ್ ಮುಖಾಂತರ ಬರ್ತದೆ. ವಾಟರ್ ಆ್ಯಂಡ್ ಕಂಟಾಮಿನೇಟೆಡ್ ಫುಡ್ ಆ್ಯಂಡ್ ಆ್ಯನ್ ಇನ್ಫೆಕ್ಟೆಡ್ ಪರ್ಸನ್ ಬೈ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕಾಂಟ್ಯಾಕ್ಟ್. ಕೆಲವೊಮ್ಮೆ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲೂ ಬರ್ತದೆ, ಇಂಡೈರೆಕ್ಟ್ ಕಾಂಟ್ಯಾಕ್ಟಲ್ಲೂ ಬರ್ತದೆ. ಆರ್ ಬೈ ಎ ಕ್ಯಾರಿಯರ್. ಕೆಲವೊಮ್ಮೆ ಕ್ಯಾರಿಯರ್ ಅನ್ನು ಯೂಸ್ ಮಾಡ್ತದೆ. ಕಾಮನ್ ailment like cold, flu, ಕಫ್, ಪೋಲಿಯೋ, ಚಿಕನ್ ಪಾಕ್ಸ್ ಆರ್ ಕೌಸ್ಡ್ ಬೈ ವೈರಸ್. ಈ ಕಾಮನ್ ಎಲ್ಲರಿಗೆ ತಿಳಿದ ಕಫ್, ಪೋಲಿಯೋ, ಚಿಕನ್ ಪಾಕ್ಸ್ ಇದೆಲ್ಲ ಯಾವುದರಲ್ಲಿ ಕೌಸ್ ಬರ್ತದೆ? ವೈರಸ್ಸಲ್ಲಿ. ಫೂಟ್ ಆ್ಯಂಡ್ ಮೌತ್ ಡಿಸೀಸಸ್ ಆಫ್ ಕ್ಯಾಟಲ್ ಅಂದರೆ ಪ್ರಾಣಿಗಳಿಗೆ ಬರುವಂಥ
ಫೂಟ್ ಮತ್ತು ಮೌತಲ್ಲಿ ಅದರ ಮುಖದಲ್ಲಿ ಮತ್ತು ಫೂಟಲ್ಲಿ ಬರುವ ಕೌಸ್ಡ್ ಬೈ ವೈರಸ್, ಅದು ಕೂಡ ವೈರಸ್ ಅಲ್ಲಿ. ಟೈಫಾಯ್ಡ್, ಟ್ಯೂಬರ್ಕ್ಯುಲೋಸಿಸ್ ಆರ್ ಕೌಸ್ಡ್ ಬೈ ಬ್ಯಾಕ್ಟೀರಿಯಾ. Anthrax, a dangerous human and cattle diseases, is caused by bacteria. Diseases like dysentery and malaria are caused by protozoa. Ringworm is caused by fungi. Some microorganisms release a toxic substance when grow on food. ಕೆಲವು ರಿಲೀಸ್ ಮಾಡ್ತದೆ ವಿಷ ಪದಾರ್ಥವನ್ನು ಫುಡ್ಡಲ್ಲಿ. ಸಿಟ್ರಸ್ ಕ್ಯಾಂಕರ್ ಈಸ್ ಬ್ಯಾಕ್ಟೀರಿಯಲ್ ಡಿಸೀಸಸ್ that affect the tree of citrus fruits and is spread by air. Yellow vein mosaic diseases is caused by insect in bindi. Rest of wheat is fungi. Diseases spread by hair. ಇದು harmful. ಇಷ್ಟೆಲ್ಲ ಮೈಕ್ರೋ ಆರ್ಗನಿಸಮ್ ಡಿಸ್ಅಡ್ವಾಂಟೇಜ್ ಕೇಳಿದೆ, ಇಷ್ಟು ಪಾಯಿಂಟ್ ನೆನಪಿಡಬೇಕು. ವಾಟ್ ಆರ್ ದ ಆಂಟಿಬಯೋಟಿಕ್? ಆಂಟಿಬಯೋಟಿಕ್ ಅಂದರೆ ಎಂಥದ್ದಂತ. ಆಂಟಿಬಯೋಟಿಕ್ ಆರ್ ಮೆಡಿಸಿನ್, ಅದೊಂದು ಮೆಡಿಸಿನ್, ಎಲ್ಲರಿಗೂ ಗೊತ್ತುಂಟು. ಶೀತ ಜ್ವರ ಏನು ಬಂದರೂ ಆಂಟಿಬಯೋಟಿಕ್ ಕೊಡ್ತಾರೆ. ವಿಚ್ ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸಸ್ ಕೌಸಿಂಗ್ ಮೈಕ್ರೋ ಆರ್ಗನಿಸಮ್. ಮೈಕ್ರೋ ಆರ್ಗನಿಸಮ್ನಲ್ಲಿ ಬರುವಂಥ ಯಾವ ಡಿಸೀಸನ್ನು ಕಿಲ್ ಮಾಡ್ತದೆ, ಆಗ ನಾವು ಹುಷಾರಾಗ್ತೇವೆ. ಜ್ವರ ಬಂದರೆ ಆಂಟಿಬಯೋಟಿಕ್ ಕೊಟ್ಟ ಕೂಡಲೇ ಕಡಿಮೆ ಆಗ್ತದೆ. ಅದು ಅದರಲ್ಲಿರುವ ಮೈಕ್ರೋ ಆರ್ಗನಿಸಮ್ನ ಕಿಲ್ ಮಾಡ್ತದೆ, ಆಗ ನಾವು ಹುಷಾರಾಗ್ತೇವೆ. ಆಂಟಿಬಯೋಟಿಕ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಗ್ರೋಯಿಂಗ್ ಸ್ಪೆಸಿಫಿಕ್ ಮೈಕ್ರೋ ಆರ್ಗನಿಸಮ್ ಆ್ಯಂಡ್ ಆರ್ ಯೂಸ್ಡ್ ಟು ಕ್ಯೂರ್ ದ ವೆರೈಟಿ ಆಫ್ ಡಿಸೀಸಸ್. ಸಾಧಾರಣವಾಗಿ ಎಲ್ಲ ಡಿಸೀಸಸ್ಗೂ ಆಂಟಿಬಯೋಟಿಕ್ ಯೂಸ್ ಮಾಡ್ತಾರೆ. It is important to remember that antibiotics should be taken only on the advice of qualified doctor. ಡಾಕ್ಟರ್ ತಿಳಿಸಿದರೆ ಮಾತ್ರ ನಾವು ಆಂಟಿಬಯೋಟಿಕ್ ತಗೊಳ್ಬೇಕು, ಸುಮ್ಮನೆ ತಗೊಳ್ಬಾರ್ದು. ಆಲ್ಸೋ ಯು ಮಸ್ಟ್ ಫಿನಿಶ್ ದ ಕೋರ್ಸ್ ಪ್ರಿಸ್ಕ್ರೈಬ್ಡ್ ಬೈ ದ ಡಾಕ್ಟರ್. ಡಾಕ್ಟರ್ ಅವರು ಎಷ್ಟು ದಿವಸ ಹೇಳಿದ್ದಾರೆ ಅಷ್ಟು ದಿವಸ ಮಾತ್ರ ನಾವು ತಗೊಳ್ಬೇಕು. ಇಫ್ ಯು ಟೇಕ್ ಆಂಟಿಬಯೋಟಿಕ್ ವೆನ್ ನಾಟ್ ನೀಡೆಡ್, ಯು ಹೆಲ್ಪ್ ದ ಬ್ಯಾಕ್ಟೀರಿಯಾ ಇನ್ ಯುವರ್ ಬಾಡಿ ಇಸ್ ಡೆವಲಪ್ ದ ರೆಸಿಸ್ಟೆನ್ಸ್ ಟು ದೆಮ್. ಇಲ್ಲದಿದ್ದರೆ ಬೇರೆ ಒಳ್ಳೆ ಬ್ಯಾಕ್ಟೀರಿಯಾವು ನಮಗೆ ರೆಸಿಸ್ಟೆನ್ಸ್ ಕೊಡುವಂಥ ಬ್ಯಾಕ್ಟೀರಿಯಾವು ಕಿಲ್ ಆಗ್ತದೆ. ನೆಕ್ಸ್ಟ್ ಟೈಮ್ ವೆನ್ ಯು ಫಾಲ್ ಇಲ್ ಆ್ಯಂಡ್ ನೀಡ್ ದೀಸ್ ಆ್ಯಂಟಿಬಯೋಟಿಕ್, ದೇ ವುಡ್ ಬಿ ಲೆಸ್ ಎಫೆಕ್ಟಿವ್. ನಾವು ಡಾಕ್ಟ್ರ್ ತಿಳಿಸದೆ ತಗೊಂಡಾಗ, ಅದು ನಮಗೆ ಅಗತ್ಯ ಇಲ್ಲದಿದ್ದರೆ ಸುಮ್ಮನೆ ತಗೊಂಡ್ರೆ, ಆಗ ನಮಗೆ ನೆಕ್ಸ್ಟ್ ಟೈಮ್ ಆ ಆ್ಯಂಟಿಬಯೋಟಿಕ್ ನಮ್ಮ ಬಾಡಿಯಲ್ಲಿ ರಿಯಾಕ್ಟ್ ಆಗೋದಿಲ್ಲ. ಆ್ಯಂಟಿಬಯೋಟಿಕ್ ಅವೆವರ್ ಆರ್ ನಾಟ್ ಎಫೆಕ್ಟಿವ್ ಅಗೇನ್ಸ್ಟ್ ದ ಕೋಲ್ಡ್ ಆ್ಯಂಡ್ ಫ್ಲೂ ಆ್ಯಸ್ ದೇ ಕೌಸ್ಡ್ ಬೈ ವೈರಸ್. Microorganisms are very small tiny organism. They are visible only under microscope. They are not visible naked eye. They both useful and harmful to us. Microorganism ಅಂದರೆ ಯೂಸ್ಫುಲ್ ಉಂಟು, ಹಾರ್ಮ್ಫುಲ್ ಉಂಟು. ವಾಟ್ ಈಸ್ ದ ಸೈಜ್ ಆಫ್ ಮೈಕ್ರೋಬ್ಸ್? ಮೈಕ್ರೋಬ್ಸ್ ದ ಸೈಜ್ ಎಷ್ಟುಂಟಂತ. ದೇ ಆರ್ ಓನ್ಲಿ ಫ್ಯೂ ಮೈಕ್ರೋಬ್ಸ್. ದೇರ್ ಆರ್ ಓನ್ಲಿ ಫ್ಯೂ ಮೈಕ್ರಾನ್, ಅಷ್ಟು ಸ್ಮಾಲ್ ಮೈಕ್ರಾನ್, ಫ್ಯೂ ಮೈಕ್ರಾನ್ ಅಕ್ರಾಸ್. ನೇಮ್ ದ ಡಿವೈಸ್ ವಿಚ್ ಹ್ಯಾಸ್ ಮೇಡ್ ದ ಸ್ಟಡಿ ಆಫ್ ಮೈಕ್ರೋ ಆರ್ಗನಿಸಮ್ ಸಕ್ಸಸ್ಫುಲಿ. ಯಾವ ಡಿವೈಸ್ ಮೈಕ್ರೋ ಆರ್ಗನಿಸಮ್ ಉಂಟ ಇಲ್ವ ಅಂತ ತಿಳಿಯಲು ಉಪಯೋಗಿಸ್ತಾರೆ? ಅದು ಒಂದೇ ಮೈಕ್ರೋಸ್ಕೋಪ್, ಅಥವಾ ಅದನ್ನು ಇನ್ನೊಂದು ಹೆಸರು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಅದರಲ್ಲಿ ನಾವು ಮೈಕ್ರೋ ಆರ್ಗನಿಸಮ್ನ ಸ್ಟಡಿ ಮಾಡಲು ಉಪಯೋಗ ಮಾಡ್ತೇವೆ. ಡಿಸ್ಕ್ರೈಬ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ವೈರಸ್ ಇನ್ ಬ್ರೀಫ್. ವೈರಸಸ್ ಆರ್ ವೆರಿ ಸ್ಮಾಲ್ ಆರ್ಗನಿಸಮ್. ವೈರಸ್ ಅಂದರೆ ವೆರಿ ಸ್ಮಾಲ್ ಮೈಕ್ರೋ ಆರ್ಗನಿಸಮ್ ಆಗಿ, ಆ್ಯಂಡ್ ಕ್ಯಾನ್ ಬಿ ಸೀನ್ ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಇದು ಖಾಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂಡರಲ್ಲಿ ಮಾತ್ರ ಕಾಣುವುದು. Ordinarily, their presence is felt by effect they have on their host. ಅದು ನಮಗೆ ಉಂಟ ಅಂತ ಅದರ ಎಫೆಕ್ಟಿನಿಂದ ಮಾತ್ರ ಗೊತ್ತಾಗೋದಲ್ಲದೆ, ಇಲ್ಲದ್ರೆ ವೈರಸ್ ಉಂಟೆ ಇಲ್ವ ಅಂತ ಗೊತ್ತಾಗೋದಿಲ್ಲ. ದೇ ಹ್ಯಾವ್ ನೋ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಅದಕ್ಕೆ ಅದರ ಓನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ. ಇಟ್ ಈಸ್ ನಾನ್ ಲಿವಿಂಗ್ ಪಾರ್ಟಿಕಲ್ ವೆನ್ ರಿಮೈನ್ ಔಟ್ಸೈಡ್ ದ ಔಟ್ಸೈಡ್ ಎ ಲಿವಿಂಗ್ ಸೆಲ್. ಅದು ಲಿವಿಂಗ್ ಸೆಲ್ನ ಬರುವ ಮೊದಲು ನಾನ್ ಲಿವಿಂಗ್ ಪಾರ್ಟಿಕಲ್ ಆಗಿರ್ತದೆ. ಅದಕ್ಕೆ ಸರಿ ಜೀವ ಇರುವುದಿಲ್ಲ, ಏನಿರುವುದಿಲ್ಲ. ದೇ ರೆಪ್ಲಿಕೇಟ್ ಓನ್ಲಿ ಇನ್ಸೈಡ್ ದ ಲಿವಿಂಗ್ ಸೆಲ್. ಲಿವಿಂಗ್ ಸೆಲ್ನ ಒಳಗೆ ಬಂದರೆ ಅದು ನಮಗೆ ತೊಂದರೆ ಕೊಡ್ತದೆ. ದೇ ಹ್ಯಾವ್ ನೋ ಸೆಲ್ಯುಲರ್ ಸ್ಟ್ರಕ್ಚರ್. ಎ ವೈರಸ್ ಹ್ಯಾಸ್ ಅ ಸ್ಮಾಲ್ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಎನ್ಕ್ಲೋಸ್ಡ್ ಬೈ ಎ ಪ್ರೊಟೆಕ್ಟಿವ್ ಪ್ರೋಟೀನ್ ಕೋಟ್. ದೇ ಆರ್ ಪ್ಯಾರಾಸಿಟಿಕ್ ಇನ್ ನೇಚರ್. ಇತರ ಬೇರೆ ಅದನ್ನು ಅವಲಂಬಿಸಿದರೆ ಮಾತ್ರ ಅದಕ್ಕೆ ಶಕ್ತಿ ಬರೋದು. ವಾಟ್ ಯು ನೋ ಅಬೌಟ್ ಪ್ರೋಟೋಜೋವಾ? ಪ್ರೋಟೋಜೋದ ವಿಷಯ ನಿಮಗೆ ಏನು ಗೊತ್ತು? ಪ್ರೋಟೋಜೋವಾ ಆರ್ ಎ ಸಿಂಗಲ್ ಸೆಲ್ಡ್ ಲಿವಿಂಗ್ ಸೆಲ್. ಅಮೀಬಾ, ಪ್ಯಾರಮೇಸಿಯಂ, ಯುಗ್ಲಿನಾ, ಪ್ಲಾಸ್ಮೋಡಿಯಂ ಆರ್ ಎಕ್ಸಾಂಪಲ್ ಆಫ್ ಪ್ರೋಟೋಜೋವಾ. ಪ್ರೋಟೋಜೋದ ಎಕ್ಸಾಂಪಲ್ ಕೇಳಿದರೆ ಅಮೀಬಾ, ಪ್ಯಾರಮೇಸಿಯಂ, ಯುಗ್ಲಿನಾ, ಪ್ಲಾಸ್ಮೋಡಿಯಂ ಆರ್ ಎಕ್ಸಾಂಪಲ್ ಆಫ್ ಪ್ರೋಟೋಜೋವಾ. ದೇ ಆರ್ ಓವಲ್. ಅದಕ್ಕೆ ಏನುಂಟು? ಓವಲ್ ಉಂಟು, ಸ್ಪೆರಿಕಲ್, ಓವಲ್ ಶೇಪಲ್ಲಿ, ಸ್ಪೆರಿಕಲ್ ಶೇಪಲ್ಲಿ ಆ್ಯಂಡ್ ಎಲಾಂಗೇಟೆಡ್ ಇನ್ ಶೇಪ್. 3 ಟೈಪ್ ಶೇಪಲ್ಲಿ ಬರುವುದು, ಉದ್ದ, ರೌಂಡು, ಹೆಗ್ ಶೇಪ್. ದೇ ಕಾಸ್ ಡಿಸೀಸಸ್ ಲೈಕ್ ಮಲೇರಿಯಾ ಆ್ಯಂಡ್ ಡೆಂಗ್ಯೂ. ಮಲೇರಿಯಾ, ಡೆಂಗ್ಯೂ ಬರುವುದು ಪ್ರೋಟೋಜೋವಾದಲ್ಲಿ. They decomposes organic matter to convert them in useful soil nutrient. What are the fungi? Fungi are microorganism. Fungi ಅಂದರೆ ಅದು ಕೂಡ ಒಂದು ಮೈಕ್ರೋ ಆರ್ಗನಿಸಮ್. ವಿಚ್ ಎಕ್ಸಿಸ್ಟ್ ಇನ್ ಯೂನಿಸೆಲ್ಯುಲರ್.
ಆಸ್ ವೆಲ್ ಆಸ್ ಎ ಮಲ್ಟಿಸೆಲ್ಯುಲರ್. ಎರಡು ಟೈಪಲ್ಲೂ ಫಾರ್ಮಲ್ಲಿ ಸಿಗ್ತದೆ, ಯುನಿಸೆಲ್ಯುಲರ್ ಫಾರ್ಮ್ ಆ್ಯಂಡ್ ಮಲ್ಟಿಸೆಲ್ಯುಲರ್. ಸಮ್ ಆಫ್ ದ ಫಂಗಸ್ ಲೈಕ್ ಮಶ್ರೂಮ್, ಈಸ್ಟ್ ಎಸೆಟ್ರಾ ಕ್ಯಾನ್ ಬಿ ಸೀನ್ ವಿತ್ ನೇಕೆಡ್ ಐಸ್ ಆಲ್ಸೋ. ಎಲ್ಲರೂ ನೋಡಿರ್ಬೋದು ಮಶ್ರೂಮ್, ಈಸ್ಟ್ ಎಲ್ಲ, ಅದು ಸಹ ಒಂದು ಫಂಗಸ್ನ ಗ್ರೂಪ್. ಎಕ್ಸಾಂಪಲ್, ಹೌ ಮೆನಿ ಸೆಲ್ ಆರ್ ಜನರಲಿ ಪ್ರೆಸೆಂಟ್ ಪರ್ ಮೈಕ್ರೋ ಆರ್ಗನಿಸಮ್. ಒಂದು ಮೈಕ್ರೋ ಆರ್ಗನಿಸಮ್ನಲ್ಲಿ ಎಷ್ಟು ಸೆಲ್ ಉಂಟು? ಹೆಚ್ಚಾಗಿ ಜನರಲಿ ಸಿಂಗಲ್ ಸೆಲ್ಲೆಡ್ ಎಕ್ಸೆಪ್ಟ್ ಆಲ್ಗೆ. ಆಲ್ಗೆಯನ್ನು ಬಿಟ್ಟು ಹೆಚ್ಚಿನದರಲ್ಲಿ ಸಿಂಗಲ್ ಸೆಲ್ ಆಗಿರ್ತದೆ. ನೇಮ್ ದ ಟೂ ಹ್ಯಾಬಿಟ್ಯಾಟ್ ಆಫ್ ಮೈಕ್ರೋ ಆರ್ಗನಿಸಮ್. ಅದರ ವಾಸಸ್ಥಳ ಮೈಕ್ರೋ ಆರ್ಗನಿಸಮ್ ಜಾಸ್ತಿ ಯಾವುದರಲ್ಲಿ ಇರುವುದು? ವಾಟರ್ ಆ್ಯಂಡ್ ಸಾಯಿಲಲ್ಲಿ. ವೇರ್ ಡು ಮೈಕ್ರೋಬ್ಸ್ ಗ್ರೋ? ಮೈಕ್ರೋಬ್ಸ್ ಎಲ್ಲಿ ಗ್ರೋ ಆಗ್ತದೆ? ಮೈಕ್ರೋಬ್ಸ್ ಗ್ರೋ ಆನ್ ಸ್ಪೆಸಿಫಿಕ್ ಆರ್ಗನಿಸಮ್, ಕೆಲವು ಜೀವಿಗಳಲ್ಲಿ ಅದು, ಆ್ಯಂಡ್ ಹೋಸ್ಟ್. ಸಮ್ ಪ್ರಿಪೇರ್ ಟು ಗ್ರೋ ಆನ್ ಫ್ಲೆಶ್ ವೈಲ್ ಅದರ್ ಪ್ರಿಪೇರ್ ಟು ಗ್ರೋ ಆನ್ ಅವರ್ ಇಂಟೆಸ್ಟೈನ್. ಮೈಕ್ರೋಬ್ಸ್ ಇಂಟೆಸ್ಟೈನಲ್ಲಿ, ಕರುಳಿನಲ್ಲೂ ಬರುವುದು. ಸಮ್ ಮೇ ಈವನ್ ಗ್ರೋ ಫ್ರೀಲಿ ಇನ್ ನೇಚರ್. ಕೆಲವು ನೇಚರಲ್ಲೂ ಬರುತ್ತದೆ ಫ್ರೀಯಾಗಿ. ಗಿವ್ ಟು ಗ್ರೂಪ್ ಆಫ್ ಮೈಕ್ರೋ ಆರ್ಗನಿಸಮ್ ವಿಚ್ ಲಿವ್ ಇನ್ ಕಾಲೋನೀಸ್. ಒಂದು ಬ್ಯಾಕ್ಟೀರಿಯಾ, ಫಂಗೈ. ಹೌ ಡು ಯು ಕಂಪೇರ್ ದ ನಂಬರ್ ಆಫ್ ಮೈಕ್ರೋಬ್ಸ್ presence in pond and lakes with those presence in water obtained from the deep well and hand pump? The water of pond and lake contain large amount of microorganisms in comparison in the water of hand pump and deep or deep well. Nitrogen cycle. Describe the nitrogen cycle in nature. 78% of total gases in atmosphere is nitrogen. 78% ಅಷ್ಟು ಗ್ಯಾಸ್ ಅದು ನೈಟ್ರೋಜನಲ್ಲಿ ಅಟ್ಮಾಸ್ಫಿಯರಲ್ಲಿ ಉಂಟು. ಬಟ್ ಇಟ್ ಕ್ಯಾನ್ ನಾಟ್ ಬಿ ಯೂಸ್ಡ್ ಬೈ ಪ್ಲಾಂಟ್ ಆ್ಯಂಡ್ ಅನಿಮಲ್ ಡೈರೆಕ್ಟ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಪ್ಲಾಂಟ್ ಮತ್ತು ಆ್ಯನಿಮಲ್ಗೆ. ದ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಆ್ಯಂಡ್ ಆಲ್ಗೆ ಪ್ರೆಸೆಂಟ್ ಇನ್ ದ ಸಾಯಿಲ್ ಫಿಕ್ಸ್ ದ ನೈಟ್ರೋಜನ್ ಫ್ರಾಮ್ ದ ಅಟ್ಮಾಸ್ಫಿಯರ್. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಆ್ಯಂಡ್ ಆಲ್ಗೆ ಸಾಯಿಲಲ್ಲಿ ಇರುವುದು. ಆ ಫಿಕ್ಸ್ ನೈಟ್ರೋಜನ್ ಫ್ರಾಮ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ಕನ್ವರ್ಟ್ ಇಂಟು ಬ್ಯಾಕ್ಟೀರಿಯಾ ಮತ್ತು ಆಲ್ಗೆ ಇದ್ದ ಕಾರಣ ಈ ನೈಟ್ರೋಜನನ್ನು ಸ್ಮಾಲ್ ಕಾಂಪೌಂಡ್ ಆಗಿ ನೈಟ್ರೈಟ್ ಆ್ಯಂಡ್ ನೈಟ್ರೇಟ್ ಫಾರ್ಮ್ ಮಾಡ್ತದೆ. ಒನ್ಸ್ ನೈಟ್ರೋಜನ್ ಈಸ್ ಕನ್ವರ್ಟೆಡ್ ಇಂಟು ದೀಸ್ ಯೂಸೇಬಲ್ ಫಾರ್ಮ್, ಆ ನೈಟ್ರೋಜನ್ ನಮಗೆ ನೈಟ್ರೈಟ್ ಮತ್ತು ನೈಟ್ರೇಟ್ ಆದ ಕಾರಣ ಅದು ನಮ್ಮ ಪ್ಲಾಂಟ್ಗೆ ಯೂಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇಟ್ ಕ್ಯಾನ್ ಬಿ ಯೂಟಿಲೈಸ್ಡ್ ಬೈ ಪ್ಲಾಂಟ್ ಥ್ರೂ ದೇರ್ ರೂಟ್ ಸಿಸ್ಟಮ್. ನೈಟ್ರೋಜನ್ ಡೈರೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ನೈಟ್ರೇಟ್ ಮತ್ತು ನೈಟ್ರೇಟ್ ರೂಟ್ನ ಮುಖಾಂತರ ಯೂಟಿಲೈಸ್ ಮಾಡಲಿಕ್ಕೆ ಆಗ್ತದೆ ಪ್ಲಾಂಟಿಗೆ. ದಿಸ್ ಈಸ್ ಪ್ರೊಸೆಸ್ ಆಫ್ ಫಿಕ್ಸಿಂಗ್ ಆಫ್ ನೈಟ್ರೋಜನ್. ಈ ಪ್ರೊಸೆಸ್ಗೆ ಫಿಕ್ಸಿಂಗ್ ಆಫ್ ನೈಟ್ರೋಜನ್ ಹೇಳ್ತಾರೆ. ಆನಿಮಲ್ಸ್ ಫೀಡಿಂಗ್ ಆನ್ ಪ್ಲಾಂಟ್ ಗೆಟ್ ಪ್ರೋಟೀನ್ಸ್. ಈ ನೈಟ್ರೋಜನ್ ಸಿಕ್ಕಿದಂಥ ಪ್ಲಾಂಟನ್ನು ಆನಿಮಲ್ ಫೀಡ್ ಮಾಡಿದಾಗ ಆನಿಮಲ್ಗೆ ಸಮೇತ ನೈಟ್ರೋಜನ್ ಸಿಗ್ತದೆ ಆ್ಯಂಡ್ ಅದರ್ ನೈಟ್ರೋಜನಿಯಸ್ ಕಾಂಪೌಂಡ್. ವೆನ್ ಪ್ಲಾಂಟ್ ಆ್ಯಂಡ್ ಆನಿಮಲ್ಸ್ ಡೈ, ಇದೆರಡು ಡೈ ಆದಾಗ ಪ್ಲಾಂಟ್ ಮತ್ತು ಆನಿಮಲ್, ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ ಪ್ರೆಸೆಂಟ್ ಇನ್ ದ ಸಾಯಿಲ್ ಕನ್ವರ್ಟ್ ವೇರಿಯಸ್ ನೈಟ್ರೋಜಿನಿಯಸ್ ಕಾಂಪೌಂಡ್. ಫಂಗೈ ಮತ್ತು ಬ್ಯಾಕ್ಟೀರಿಯಾ ಪುನಃ ಅದನ್ನು ಕನ್ವರ್ಟ್ ಮಾಡ್ತದೆ, ನೈಟ್ರೋಜಿನಸ್ ಕಾಂಪೌಂಡನ್ನು ಪುನಃ ನೈಟ್ರೇಟ್ ಮತ್ತು ನೈಟ್ರೈಟ್ ಆಗಿ ಮಾಡ್ತದೆ. ಸರ್ಟೇನ್ ಸ್ಪೆಷಲೈಸ್ಡ್ ಬ್ಯಾಕ್ಟೀರಿಯಾ ಕನ್ವರ್ಟ್ಸ್ ನೈಟ್ರೇಟ್ಸ್ ಆ್ಯಂಡ್ ನೈಟ್ರೇಟ್ ಫ್ರಾಮ್ ಸಾಯಿಲ್ ಇಂಟು ನೈಟ್ರೋಜನ್ ಗ್ಯಾಸ್. ಕೆಲವು ಬ್ಯಾಕ್ಟೀರಿಯಾ ಅದನ್ನು ನೈಟ್ರೋಜನ್ ಗ್ಯಾಸ್ ಆಗಿ ಪರಿವರ್ತನೆ ಮಾಡ್ತದೆ. ಆಸ್ ಎ ರಿಸಲ್ಟ್, ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಇನ್ ದ ಅಟ್ಮಾಸ್ಫಿಯರ್ ರಿಮೇನ್ ಮೋರ್ ಆರ್ ಲೆಸ್ ಕಾನ್ಸ್ಟೆಂಟ್. ಈ ಡ್ರಾಯಿಂಗ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಈ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಸೀದಾ ಡೈರೆಕ್ಟ್ ಆಗಿ ಹೋಗುವುದಿಲ್ಲ, ಇದು ಸೀದಾ ಬ್ಯಾಕ್ಟೀರಿಯಾ ನೈಟ್ರೋಜನ್ ಫಿಕ್ಸಿಂಗ್, ಅಲ್ಲಿಂದ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ ಫಿಕ್ಸ್ ಅಟ್ಮಾಸ್ಫಿಯರ್ ನೈಟ್ರೋಜನ್ ಮಾಡ್ತದೆ. ಆಮೇಲೆ ಬ್ಯಾಕ್ಟೀರಿಯಾ ಇಂಟರ್ ಫಿಕ್ಸ್ ದ ನೈಟ್ರೋಜನ್ ಇಂಟು ನೈಟ್ರೋಜೀನಿಯಸ್ ಕಾಂಪೌಂಡ್ ಆಗಿ ಫಿಕ್ಸ್ ಮಾಡ್ತದೆ, ಅದು ನೈಟ್ರೈಟ್ ಆ್ಯಂಡ್ ನೈಟ್ರೈಟ್ ಮಾಡ್ತದೆ. ನೆಕ್ಸ್ಟ್ ಕಾಂಪೌಂಡ್ ಆಫ್ ನೈಟ್ರೋಜನ್ ಇನ್ ದ ಸಾಯಿಲ್ ಪುನಃ ಕಾಂಪೌಂಡ್ ಸಾಯಿಲ್ಗೆ ಬರ್ತದೆ. ಇದನ್ನು ಅಪ್ಟೇಕ್ ಬೈ ಪ್ಲಾಂಟ್ ತಗೊಳ್ತದೆ. ಪ್ಲಾಂಟಿನಿಂದ ಪ್ಲಾಂಟನ್ನು ಆನಿಮಲ್ ತಿಂತದೆ. ಆನಿಮಲ್ ತಿಂದ ನಂತರ ನೈಟ್ರೋಜೀನಿಯಸ್ ವೇಸ್ಟ್ ಅದು ಡೆತ್ ಆದ ನಂತರ ಸಿಗ್ತದೆ ನಮಗೆ ಫ್ರಾಮ್ ದ ಎಸ್ಕ್ರಿಯೇಷನ್. ಅದರ ನಂತರ ಸೀದಾ ಪುನಃ ನೈಟ್ರೋಜನ್ ಪುನಃ ಇಲ್ಲಿಗೆ ಬರ್ತದೆ, ಕಾಂಪೌಂಡ್ ಆಫ್ ನೈಟ್ರೋಜನ್ ಇಂದ ಸಾಯಿಲ್ಗೆ ಬರ್ತದೆ. ಮತ್ತು ಪುನಃ ಇಲ್ಲಿ ಬ್ಯಾಕ್ಟೀರಿಯಾ ಟರ್ನ್ಸ್ ದ ಕಾಂಪೌಂಡ್ ಆಫ್ ನೈಟ್ರೋಜನ್ ಇಂಟು ಗ್ಯಾಸಿಯಸ್ ನೈಟ್ರೋಜನ್. ಇನ್ನೊಂದು ಸ್ಪೆಷಲೈಸ್ಡ್ ಬ್ಯಾಕ್ಟೀರಿಯಾ ಟರ್ನ್ ದ ನೈಟ್ರೋಜನ್ ಇಂಟು ಗ್ಯಾಸಿಯಸ್ ನೈಟ್ರೋಜನ್ ಆಗಿ ಪುನಃ ಅಟ್ಮಾಸ್ಫಿಯರಿಗೆ ನೈಟ್ರೋಜನನ್ನು ಟ್ರಾನ್ಸ್ಫರ್ ಮಾಡ್ತದೆ. ಆಗ ಅಟ್ಮಾಸ್ಫಿಯರಿಗೆ ಪುನಃ ನೈಟ್ರೋಜನ್ ಸಿಗ್ತದೆ. ಆದ ನಂತರ ನಮ್ಮ ಇಲ್ಲಿ ಅಟ್ಮಾಸ್ಫಿಯರಲ್ಲಿ ಅಟ್ಮಾಸ್ಫಿಯರಲ್ಲಿ ಸೇಮ್ ಆಗಿರ್ತದೆ, ಕಾನ್ಸ್ಟೆಂಟ್ ಆಗಿರ್ತದೆ, ತಟಸ್ಥವಾಗಿ ಅಷ್ಟೇ ಪ್ರಮಾಣದಲ್ಲಿ ನೈಟ್ರೋಜನ್ 78% ಅಷ್ಟೇ ನೈಟ್ರೋಜನ್ ಇರುವುದು.